ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಮೀಶೋಲ್ಲಿ ಚಾಪರ್ ಆರ್ಡ್ರ್ ಮಾಡಿದ್ದೆ. ಸೊ ಅದು ಇವತ್ತು ಮಧ್ಯಾಹ್ನ ಬಂತು. ಅದನ್ನು ಓಪನ್ ಮಾಡ್ತಾಯಿದ್ದೀನಿ, ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಚಾಪರ್ ಇತ್ತು ನನ್ನ ಹತ್ರ, ಅದು ಹ್ಯಾಂಡಲ್ ಕಟ್ಟಾಗೋಗ್ಬಿಟ್ಟಿತ್ತದು. ಸೊ ಅದಕ್ಕಾಗಿ ನನಗೆ ಬೇಕಿತ್ತು, ಯಾಕೆಂದರೆ ಬೆಳಗ್ಗೆ ಸ್ಕೂಲು ಕಾಲೇಜಸ್ ಎಲ್ಲ ಇದ್ದಾಗ ನನಗೆ ಅರ್ಜೆಂಟಿಗೆ ಇದೇ ಬೇಗ ಬೇಗ ಆಗೋದು. ನನಗೆ ಇದಿದ್ದರೆ ಒಂಥರ ನನಗೆ ಕೆಲಸ ಫಾಸ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಚಾಪ್ ಮಾಡ್ಕೊಂಡು ಕುತ್ಕೊಬೇಕು ಅಂತಂದರೆ ಸ್ವಲ್ಪ ತಲೆನೋವು ಕೆಲಸನೇ. ಹಳೇದು ಇದ್ರ ಥ್ರೆಡ್ ಏನಿದೆ ಇದು ಹೋಗ್ಬಿಟ್ಟಿದ್ದು, ಸ್ಪ್ರಿಂಗ್ ಅದು ಕಟ್ಟಾಗಿ ಹೋಗಿತ್ತು, ಹಾಳಾಗಿತ್ತು. ಸೊ ಅದಕ್ಕಾಗಿ ಬೇರೆಯೇ ತರಿಸಿದ್ದೆ. ಚೆನ್ನಾಗಿದೆ. ನಂಗೆ ಕ್ವಾಲಿಟಿ ವೈಸ್ ನನಗೆ ಇದು ತುಂಬಾ ಇಷ್ಟ ಆಯಿತು. ಅದಕ್ಕೆ ಮತ್ತೆ ಇದನ್ನೇ ತರಿಸಿದೆ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಪ್ರೈಸಿಂಗ್ ವೈಸ್ ಆಗಿರ್ಬೋದು, ನನಗಿಷ್ಟ ಆಯಿತು. 138 ರುಪೀಸ್ ಏನೋ ಪೇ ಮಾಡಿದೆ ನಾನು. ಚೆನ್ನಾಗಿದೆ ನನಗೆ ಇದು. ನೋಡಿ, ಇದು ಸ್ಪ್ರಿಂಗು ಹಳೇದ್ರದ್ದು ಕಟ್ಟಾಗ್ಬಿಟ್ಟಿತ್ತು. ಮತ್ತು ಅದು ಹಾಕಲಿಕ್ಕೂ ಆಗಲಿಲ್ಲ, ಅಥವಾ ಹೆಂಗೆ ಹಾಕಬೇಕು ಅಂತಲೂ ಗೊತ್ತಾಗಲಿಲ್ಲ. ಇದೆಲ್ಲ ಒಂದು ಸತಿ ಹೋಯಿತು ಅಂತಂದರೆ ಅಷ್ಟೇ, ಯೂಸ್ ಆ್ಯಂಡ್ ಥ್ರೋ ಪ್ರಾಡಕ್ಟ್ಸ್ ಏನೇ. ನಾನೀಗ ಮಧ್ಯಾಹ್ನ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬಿಕಾಸ್ ಸಾಯಂಕಾಲ ಒಂದು ಮದುವೆ ಇದೆ. ಸಾಯಂಕಾಲ ಮದುವೆಗೆ ಹೋಗಬೇಕಾಗಿರೋದ್ರಿಂದ ನಮ್ಮ ಅತ್ತೆ ಮಾವಾಗೆ ಅವ್ರಿಗೆ ಸ್ವಲ್ಪ ಏನಾದರೂ ಮಾಡಬೇಕಿತ್ತು. ಇನ್ನೊಂದು ಸ್ವಲ್ಪ ಸಾರಿತ್ತು, ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಟೊಮೊಟೊ ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಸಣ್ಣಗೆ ಚಾಪ್ ಆಗುತ್ತೆ. ನಂಗೆ ಅದೇ ಇಷ್ಟ ಆಗಿದ್ದು ಇದರಲ್ಲಿ. ಆಮ್ಲೆಟ್ಗಾಗಿರ್ಬೋದು ಅಥವಾ ಬೇರೆ ಥರ ಗ್ರೇವೀಸ್, ಅಂದರೆ ಇವಾಗ ಏನಾದರೂ ಈ ಥರ ಮಾಡಲಿಕ್ಕಾಗಿರ್ಬೋದು, ಅದಕ್ಕೆಲ್ಲನೂ ತುಂಬ ಚೆನ್ನಾಗಿ ನನಗೆ ಫೈನಾಗಿ ಚಾಪ್ ಆಗುತ್ತೆ. ಹಿಂಗೆ ಪಲ್ಯಗಳಿಗೆ ಇದಕ್ಕೆಲ್ಲನೂ ಇದು ತುಂಬ ಈಸಿ ರೆಸಿಪಿನೇ. ಯಾರಿಗೆಲ್ಲ ಮಾಡಲಿಕ್ಕೆ ಬರೋದಿಲ್ಲ, ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ, ಅವರು ಕೂಡ ಮಾಡ್ಕೊಬೋದು. ಸ್ಟಾರ್ಟಿಂಗ್ ನನಗೆ ಅಡುಗೆ ಮಾಡಲಿಕ್ಕೆ ಬರದೇ ಇದ್ದಾಗ ನಾನು ಫಸ್ಟು ಟ್ರೈ ಮಾಡಿದ್ದೆ ಟೊಮೆಟೊ ಗೊಜ್ಜು. ನನಗೆ ಫಸ್ಟು ಯಾವುದೇ ಥರದ ಅಡುಗೆ ಕೂಡ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನು ಮದುವೆ ಆದಮೇಲೆ ಅಡುಗೆಗಳು ಕಲ್ತಿದ್ದು. ಮದುವೆಗೆ ಮುಂಚೆ ನಾನು ಚಿತ್ರಾನ್ನ ಮಾಡ್ತಾಯಿದ್ದೆ, ಮತ್ತು ಕಾಫಿ, ಮತ್ತು ಇದೊಂದು ಟೊಮೆಟೊ ಗೊಜ್ಜೊಂದು. ಅಂದರೆ ಇದು ರ್ಯಾಂಡಮಾಗಿ ಏನೇನೋ ಹಾಕಬೇಕು ಅಂತ ಗೊತ್ತಿರಲಿಲ್ಲ ನನಗೆ. ಏನೋ ಒಂದು ಹಾಕಿ ನಮ್ಮಮ್ಮ ಇಲ್ದಿದ್ದಾಗ ಮಾಡ್ಕೊತಾ ಇದ್ದಿದ್ದೆ ಅಷ್ಟೇನೇ. ಇದು ಹೊರತು ನನಗೆ ಅಡುಗೆ ಅಷ್ಟು ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಎಲ್ಲನೂ ಅಡುಗೆ ಕಲ್ತಿದ್ದು. ನಾನೀಗ ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಸಣ್ಣಗೆ ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಟೊಮೆಟೊನೂ ಅಷ್ಟೇ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ದಪ್ಪ ದಪ್ಪ ಆದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಇದಕ್ಕೆ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ 2 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸ್ಪೂನ್ ಸ್ವಲ್ಪ ಚಿಕ್ಕದೇ ಇದೆ. ಸೊ ಅದಕ್ಕಾಗಿ 2 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಅದು ಹಾಕ್ತಿದ್ದಂಗೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಧನಿಯಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಧನಿಯಾ ಪೌಡರ್ ಸ್ವಲ್ಪ ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಅರಿಶಿನ. ನಾನು ಇದಕ್ಕೆ ಯಾವುದೇ ಥರದ ನೀರು ಹಾಕ್ತಾಯಿಲ್ಲ. ಟೊಮೆಟೊಲ್ಲಿ ಏನು ನೀರು ಬಿಟ್ಕೊಳುತ್ತೆ ಅದರಲ್ಲೇ ಫ್ರೈ ಆಗಬೇಕು. ಸೊ ಆವಾಗ ತುಂಬ ಚೆನ್ನಾಗಿರುತ್ತೆ ಇದು. ನಾವು ಸಾಂಬಾರು ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪೌಡರ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೊಬೇಕು. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಸುತ್ತಲೂ ಎಣ್ಣೆ ಬಿಡ್ತಾ ಬರುತ್ತೆ. ನಮಗೆ ಟೇಸ್ಟು ಆವಾಗ ಚೆನ್ನಾಗಿ ಅನಿಸುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ಟೊಮೆಟೊ ಅಲ್ಲಿ ಏನು ನೀರು ಬಿಟ್ಕೊಳುತ್ತೆ ಅದೇ ಇದರಲ್ಲೇ ಟೊಮೆಟೊ ಇದು ಎಲ್ಲ ಫ್ರೈ ಆಗಬೇಕು. ಮತ್ತು ಲಾಸ್ಟ್ ಅಂದರೆ ಒಂದು ಸ್ವಲ್ಪ ಬೆಂದ ಮೇಲೆ, ಟೊಮೆಟೊ ಎಲ್ಲ ಬೆಂದಿದೆ ಅಂದಾಗ ನಾನು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹಿಮಾಲಯನ್ ಪಿಂಕ್ ಸಾಲ್ಟ್ ಆ್ಯಡ್ ಮಾಡೋದು. ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು, ಅಂದರೆ 1/4 ಗ್ಲಾಸ್ ಅಷ್ಟೇ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಸಂಜೆ ಮದುವೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಇಲ್ಲಿ ತಣಿಸಂದ್ರ ಆ ಥರ ಹೆಗ್ಡೆ ನಗರ, ಇಲ್ಲಿ ಇಬಿಸು ಕನ್ವೆನ್ಷನ್ ಸೆಂಟರ್, ಇಲ್ಲಿ ಮದುವೆ ಇತ್ತು. ಇಲ್ಲಿ ನಮ್ಮ ದೊಡ್ಡಪ್ಪ ಅವರ ತಂಗಿ ಮಗಳದ್ದು ಮದುವೆ. ಸೊ ಅದೇ ಕಾರಣಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ಡೆಕೋರೇಷನ್ ವೈಸ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಅದು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಅಥವಾ ಡೆಕೋರೇಷನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಯಾವ ಇದಕ್ಕೂ ಕಮ್ಮಿ ಇರಲಿಲ್ಲ. ಅಷ್ಟು ಚೆನ್ನಾಗಿ ನನಗೆ ಹೋದ ತಕ್ಷಣ ಡೆಕೋರೇಷನ್ಸ್ ನೋಡ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು ನನಗೆ.
ರಶ್ ಕಮ್ಮಿ ಇರೋದ್ರಿಂದ ಇಲ್ಲೇ ಫಸ್ಟ್ ಪ್ರೆಸೆಂಟೇಷನ್ ಕೊಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅಂತ. ನನ್ನ ಮಗಳಿಗೆ ತುಂಬಾ ಹೊಟ್ಟೆ ಹಸಿಬಿಟ್ಟಿತ್ತು, ಅವಳು ದಾರಿಲಿ ಬರ್ತಾನೆ ಹೊಟ್ಟೆ ಹಸಿವು ಅಂತ ಇದ್ಲು. ಬಟ್ ನಾವಿಲ್ಲಿ ಏನು ಅಂದ್ಕೊಂಡ್ವಿ, ತುಂಬಾ ರಶ್ ಇದ್ದರೆ ಫಸ್ಟು ಊಟ ಮುಗಿಸ್ಕೊಂಬಂದು ಆಮೇಲೆ ಸ್ಟೇಜ್ ಮೇಲೆ ಹೋಗೋಣ ಅಂತ. ಬಟ್ ಆದರೆ ಪರವಾಗಿರಲಿಲ್ಲ, ಒಂದು ಸ್ವಲ್ಪ ರಶ್ ಇತ್ತು ಅಷ್ಟೇನೇ. ನಾವು ಬರೋಕ್ಕೆ ಮುಂಚೆ ತುಂಬಾ ರಶ್ ಇತ್ತಂತೆ. ಸೊ ಇವಾಗ ನಾವು ಬಂದಾಗ ಒಂದು ಕಾಲು ಭಾಗ ಏನೋ ಆಯಿತು ಅಷ್ಟೇನೇ. ಸರಿ ಇಲ್ಲೇ ಹೋಗ್ಬಿಡೋಣ ಊಟಕ್ಕೆ ಅಂತ ಅಂದ್ಕೊಂಡು ಕ್ಯೂ ಅಲ್ಲಿ ಬಂದು ನಿಂತಿದ್ದೀವಿ ಇಲ್ಲಿ. ನಾನು ಹೇಳ್ದಂಗೆ ಅರೇಂಜ್ಮೆಂಟ್ಸ್ ಅಂತೂ ಕ್ಲಾಸಾಗಿತ್ತು. ನೀವು ನೋಡ್ತಾ ಇರ್ಬೋದು ಏನು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ನಿಮ್ಮ ಮದುವೆ ಜೀವನ ಸುಖಕರವಾಗಿರಲಿ, ಒಬ್ರನ್ನೊಬ್ಬರು ಅರ್ತು ತುಂಬ ಚೆನ್ನಾಗಿ ಹೊಂದಾಣಿಕೆಯಿಂದ ಬಾಳಿ. ವಿಶ್ ಯು ಬೋತ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್. ನಾವು ಸ್ಟೇಜ್ ಮೇಲೆ ಹೋಗಿ ಇಲ್ಲೆಲ್ಲ ಪ್ರೆಸೆಂಟೇಷನ್ ಕೊಟ್ಟು ನಾವು ಇಲ್ಲಿಂದ ಊಟಕ್ಕೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಜನ ಕಮ್ಮಿ ಆಗಿದ್ದರು. ಮತ್ತು ಊಟನೂ ಅಷ್ಟೇನೇ ಎಲ್ಲ ಅಂದರೆ ಐಟಮ್ಸ್ ನಮಗೆ ಎಲ್ಲ ಒಂದು ಸ್ವಲ್ಪ ಖಾಲಿ ಆಗೋಗ್ಬಿಟ್ಟಿತ್ತು. ಅಂಥ ಐಟಮ್ಸ್ ನಮಗೇನೂ ಸಿಕ್ಕಲಿಲ್ಲ. ಒಬ್ಬಟ್ಟಿತ್ತಂತೆ, ಮತ್ತು ಬೇರೆ ಥರದ ಸ್ವೀಟ್ಸು ಇದೆಲ್ಲ ಇದ್ದಿದ್ದು. ನಾನು ಹೇಳ್ದಂಗೆ ಐಟಮ್ಸ್ ಖಾಲಿ ಆಗಿರೋದ್ರಿಂದ ಪಲ್ಯಗಳು ಮತ್ತು ಒಬ್ಬಟ್ಟು ಈ ಥರ ಐಟಮ್ಸ್ ನಮಗೇನೂ ಸಿಕ್ಕಲಿಲ್ಲ. ಇಡ್ಲಿ, ದೋಸೆ, ಪಲಾವ್ ಇದೆಲ್ಲ ತಿಂದ್ಕೊಂಡು ನಾವು ಹೋಗಿದ್ದು ಚಾಟ್ಸ್ ಕಡೆಗೆ. ಅಲ್ಲಿ ನನ್ನ ಮಗಳಿಗೆ ಪಾನಿಪುರಿ, ಪಾಪ್ಕಾರ್ನ್ ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಮಕ್ಳಿಗೆ ಇಷ್ಟವಾಗಿದ್ದೇನೆ ಅಲ್ವಾ. ಅದನ್ನು ಸ್ವಲ್ಪ ಮಕ್ಕಳೆಲ್ಲ ತಿಂದ್ಕೊಂಡು ಇದು ಮಾಡ್ಕೊಂಡು ಬರ್ತಾಯಿದ್ರು. ಇಲ್ಲಿ ನಾನು ನನ್ನ ತಂಗಿದಿರೆಲ್ಲರೂ ಸ್ವಲ್ಪ ಕೂತು ಮಾತಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.